ಹೇಮರೆಡ್ಡಿ ನೀನೇ ಮಲ್ಲಮ್ಮ ನಿನ ದಯವಿರಲಮ್ಮ. ಶಿವನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಏನು ಅರಿಯದ ಈ ಅರ್ತಿಯನ್ನು ಭವಸಾಗರದಿಂದ ದಾಟಿಸಬೇಕೆಂದು ನಿನಗೆ ವಾಂಗ್ಮಾನಕಾಯ ಭಕ್ತಿಯಿಂದ ಭಿನ್ನ ಮಾಡುವೆನು. ಮಲ್ಲಮ್ಮ ನಿನಗೆ ಅಖಂಡ ಕಲ್ಯಾಣವಾಗಲಿ. ಅಲ್ಲಿ ಕಾಮಿಡಿ ದಾರಿ ಕಾಮಿಡಿ ಅಲ್ಲ, ಅದೇನು ಗನ್ನ ಆಪರೇಷನ್ ಆದ್ರೂ ಕೂಡ ಅದನ್ನ ನೋವನ್ನ ಮರೆಮಾಚಿ ನಾವು ಇಲ್ಲಿ ನಾಟಕ ಆಡ್ಬೇಕನ್ನೋ ಒಂದು ಹುಮ್ಮಸ್ಸಿಂದ ಬಂದೇವಿ ಅಂತ ಹೇಳ. ನಾವು ಎಲ್ಲರೂ ಕೂಡಿಕೊಂಡು ಈ ಹೇಮರೆಡ್ಡಿ ಮಲ್ಲಮ್ಮನ ನಾಟಕವನ್ನು ಎಲ್ಲರೂ ಮಾಡ್ಬೇಕಂತ ಮಾಡೇವಿ. ಅವ್ರ ನಮ್ಮ ಬಾಳ ಬಾಂಧವ್ಯ ಬೆಳಿತು. ಹೆಂಗಪ್ಪ ಅಂತಂದ್ರ ನಾನು ಒಬ್ಬ ಇವ್ರ ಮಗಾನು ಅನ್ನೋ ರೀತಿಯಾಗ ಅವ್ರ ನನ್ನ ಕೂಡ ನಡ್ಕೊಂಡ್ರು, ನಾನು ಅವ್ರ ಕೂಡ ನಡ್ಕೊಂಡಿ. ಈ ನಾಟಕ ಮಾಡೋ ಸಂಬಂಧ ನಮ್ಮ ತಂದೆಯವರಾದಂತ ಮಲ್ಲಪ್ಪ ಪಡೇಶ್ವರ ಅವರ ದಿನನಿತ್ಯ ಅದನ್ನ ಜಪ ಮಾಡ್ಕೊಂತ ಕುಂತ್ ಬಿಟ್ಟಾರ. ನಾವ್ ಏನ್ ಹೇಳಿದ್ರು ಕೇಳೋದಿಲ್ಲ, ಬರೀ ಅವ್ರ ತಲೆಯಾಗ ನಾಟಕ. ಕೂಡಿಕೊಂಡು ಇದನ್ನ ಸಂಕಲ್ಪ ಮಾಡ್ಕೊಂಡಿದ್ದ ನಮ್ಮ ಆತ್ಮದೊಳಗೆ. ಆದ್ರೆ ಎಲ್ಲಾರು ಕೂಡಿ ಇದನ್ನ ನಾವು ಗೆದಿಬೇಕು ಅನ್ನುವಂತ ಒಂದು ಮಾರ್ಗದರ್ಶನ ಮಾಡ್ಕೊಂಡು ನಾವು ಪೂಜೆ ಮಾಡಿ ಚಾಲು ಮಾಡೇವಿ. ಎರಡು ಕತೆ ಅದಾವ ಇವು, ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ. ಈ ನಾಟಕ ಮಾಡೋದು ಬಹಳ ಕಷ್ಟ ಐತಿ. ದೌಡ್ ಈಗ ಇದು ಕೆಲವು ನಾಟಕ ಸಾಮಾಜಿಕ ನಾಟಕದಂಗ ದೌಡ್ ಮುಗುದಲ್ಲ, ಪದ್ಯಗಳ ಬಾಳ, ಮಾತುಗಳ ಬಾಳ, ಹಿಂಗಾಗಿ ಇದಕ್ಕೆ ಶ್ರಮ ಬಾಳ ಐತಿ. ಇವರು ಮತ್ತು ಬಹಳ ಶ್ರಮ ವಹಿಸಿದ್ರು. ಬಹಳ ಶ್ರಮ ಅಂದ್ರೆ ಬಹಳ ಶ್ರಮ. ಬೈನಪ್ಪನವ್ರ, ಮಲ್ಲಪ್ಪನವ್ರ, ಅಲ್ಲಿ ಸಾಬ, ನಿಂಗನಗೌಡರು, ದೇಸಾರ ಮಾಸ್ಟಾರ್, ಒಂದು 8 ಮಂದಿ ಕೂಡಿ ಪೂಜೆ ಮಾಡಿದ್ವಿ. ಮುಂದಂಗ ಪಾಠ ಹೊತ್ತು ಮಂದಿ ಎಷ್ಟು ಹಾಕೊಂತಂಗ ಬೇರೆ ಬೇರೆ ಆಗೋದು. ನಮ್ಮ ಅವ್ರಿಗೆ ಮಲ್ಲಿಕಾರ್ಜುನ ಪಾಠ ಮಾಡದೆ ನಾನೇನು ಮಾತು ಕಲಿಸ್ತೀನಿ ಅಂತೇಳಿ ಇದನ್ನ ಮಾಡಿದ್ವಿ ಅವ್ರಿಗೆ. ಆ ಪ್ರಕಾರ ಅವ್ರ ಮಾತು ಕಲಿಸಿ ನಾವು ಇದನ್ನ ಮಾಡಿದ್ವಿ. ಒಂದು ಭಿನ್ನ ಮಾಡ್ಕೊಂಡು ಹಂಗಾರ ಬರ್ಬೇಕ್ರಿಪ್ಪ ನಮ್ಮ ಊರಿಗೆ ನಾಟಕ ಕಲ್ಸಕ ಅಂತ ಹೇಳಿದ್ರು. ಆಯ್ತ್ರಪ್ಪ ನೀವು ಒಂದ್ ಪ್ರಕಾರ ನಾವು ಬರ್ತೇವೆ ಅಂತ ಹೇಳಿದ್ವಿ, ಬಂದ್ವಿ. ಈಗ ಆ ಪ್ರಕಾರ ನಾವು ಕಲಿಸೇವಿ. ಮುಂದೆ ಈಗ ಮಾರುತಿ ದೇವಸ್ಥಾನದ ಈ ಇದರ ಸ್ಥಾಪನೆಗಾಗಿ ಅವರ ನಿಮಿತ್ತ ಆಡುವಂತವ್ರು ಇದ್ದಾರೆ. ಜುಲೈ 8ನೇ ತಾರೀಕಿಗೆ ಐತಿ. ನೀವು ಅದನ್ನ ನೋಡ್ಲಿಕ್ಕೆ ಬರ್ರಿ. ಹೇಮರೆಡ್ಡಿ ನೀನೇ ಮಲ್ಲಮ್ಮ ನಿನ ದಯವಿರಲಮ್ಮ. ನಮ್ಮ ಪರಿಚಯ ನಿಮ್ಗೆ ಹೊಸದ್ರಿ. ನಾನು ಚುಳುಕಿ, ನನ್ನ ಊರು ಚುಳುಕಿಯಲ್ಲಿ ಬುರನ್ಗೌಡ ಬರಮಗೌಡ್ರು ಅಂತ ನನ್ನ ಹೆಸರು. ನಂತರ ನಾವು ನನ್ನ ವೃತ್ತಿ ಏನಂತಂದ್ರೆ ಸಣ್ಣಂದಿರ್ತ ಕಲಿಯೋದೊಳಗೆ ಇರೋದು. ಕರಡಿ ಮೊದಲಾಗಲಿ, ಡೊಳ್ಳಿನ ಪದ ಆಗಲಿ, ಹೆಜ್ಜೆ ಮೊದಲಾಗಲಿ, ಭಜನೆ ಆಗಲಿ, ಈ ಥರ ನನ್ನ ವೃತ್ತಿ. ಆನಂತರ ಬರ್ತಾ ಬರ್ತಾ ಮಲ್ಲಮ್ಮನ ನಾಟಕ ಪೂಜೆ ಮಾಡಿದ್ವು. ಪೂಜೆ ಮಾಡಿ ನಾಟಕ ಆಡಿದ್ವು. ನಾಟಕ ಆಗಿ ಕೆಲವು ದಿನ ನಮ್ಮ ತಾಲೂಕು, ಬೇರೆ ರಾಜ್ಯದಾಗೂ ಹೋಗಿ ಕೆಲವಷ್ಟು ನಾಟಕಗಳನ್ನು ನಾವು ಪ್ರಯೋಗ ಮಾಡೀನಿ. ಮಾಡಿಂದ ಕೆಲವು ದಿನ ನಿಲ್ಲಾಗಿತ್ತು. ಇಲ್ಲೇ ಇವರು ನಮ್ಮ ಯಾವ್ರಿದು ಚಿಲಕವಾಡದಿಂದ ಒಬ್ಬರು ಡ್ರೈವರ್ ಸಾಹೇಬರು KSRTC ಆಗದಾರ. ಅವ್ರು ನಮ್ಮದೊಂದು ಹುಡುಗ ಅಲ್ಲಿ KSRTC ಆಗಿದ್ದ. ಇವಾಗ ಪರಿಚಯ ಭಾಳ ದೋಸ್ತಿ ಅಥವಾ ಅಂತಂಬರಂಗ ಬಾಂಧವ್ಯ ಒಟ್ಟ ಇತ್ತು. ಒಂದಿನ ನಮ್ಮ ಊರಾಗ ನಾಟಕ ಹಚ್ಚಾರಿ ಅಂತ ಅವ್ರ ಮುಂದಂತ. ಅವರು ಇಲ್ಲ, ನಮ್ಮ ಊರಾಗೂ ಆಡ್ಯಾರ ಅದನ್ನ. ಹಂಗಾರ ನಾವು ನಮಗೆ ಹೇಳಿದ್ರು ಅವರು, ಹಿಂಗ್ರಿ ಅಲ್ಲಿ ನಾಟಕ ಹಚ್ಚಾರ ಅಂತೇಳಿ ಅವ್ರು ಹೇಳಿದ್ರು. ಹಂಗಾರೆ ಒಂದಿನ ತಾಲೀಮ್ ನೋಡಕ್ಕೆ ಹೋಗೋಣ ಅಂತೇಳಿ ನಾವು ಒಂದು ತಾಲೀಮ್ ಚಾಲೂ ಇರ್ತೈತ್ರಿ, ಒಂದಿಟ್ಟು ಹೇಳ್ರಿ ಅಂತ ಹೇಳಿಸೊಂಬ ಅಂತಂದು. ಕೆಲವ್ದು ಒಂದು ತಿಂಗಳ 10 ಬಿಟ್ಟು ಕಾಸ ಅವ್ರು ಬಂದು ಹೇಳಿದ್ರ, ಹಿಂಗ್ರಿ ಮತ್ತೆ ತಾಲೀಮ್ ಚಲೋ ಐತಂತಪ್ಪ, ನೀವು ಹೋಗಕ್ಕೆ ಅಡ್ಡಿ ಇಲ್ಲ ಅಂತಂದ್ರೆ. ಒಂದಿನ 4 ಜನ ನಾವು ಬಂದಿದ್ವಿ. ನಮ್ಮ ಕತ್ಗಾರ ಆಗಲಿ, ನಮ್ಮ ಪಾತ್ರಧಾರಿ, ಏನೋ 4 ಮಂದಿ ನಾವು ತಾಲೀಮ್ ನೋಡಬೇಕಂತ ಬಂದೆವು. ಬಂದ ನಂತರ ತಾಲೀಮ್ ನೋಡಿದ್ವು, ಎಲ್ಲ ಆಯಿತು. ತಾಲೀಮ್ ಓದಿಂದ ಅವರು ಹಿರಿಯರು ಏನದಾರಲ್ಲ, ಅವರು ನೀವು ನಾಟಕ ಮಾಡಿದ್ರಿ ಹಿಂಗೆ ನಮ್ಮದು ಅವ್ರಿಗೆ ಹೇಳಿದ್ವು, ಅವ್ರು ನಮಗೆ ಹೇಳಿದ್ರು. ಹಂಗಾರ ಪಾತ್ರ ಮಾಡೇವಂತೀರಿ, ನಾಟಕ ಮಾಡೇವಂತೀರಿ, ನಿಮ್ಮ ಯಾವ ಪಾತ್ರ ಮಾಡಿದ್ರಿ, ನಿಮ್ಗೊಂದು ಮಾತು ಹೇಳ್ರಿ ಅಂತಂದ್ರೆ. ನಾನು ಹಿಂಗಪ್ಪ ಮತ್ತು ಮಲ್ಲಮ್ಮನ ಪಾತ್ರ ಮಾಡೇನ್ರಿ ನಾನು, ನಿಮ್ಮದು ಒಂದು ಮಾತು ಹೇಳ್ರಿ ಅಂತಂದ್ರು. ಕೆಲವು ಮಾತುಗಳನ್ನ ನಾನು ಹೇಳೀನಿ. 2 ಪದ್ಯಗಳನ್ನು ಹಾಡ್ರಿ ಅಂದರು. 2 ಪದ್ಯಗಳನ್ನು ಹಾಡೀನಿ. ಹಿಂಗಾಗಿ ನೀವು ನಮ್ಮ ಅಲ್ಲಿಂದ ಬಾಂಧವ್ಯ ಬೆಳೀತದೆ. ಹೆಂಗಂತಂದ್ರೆ
ನೀವು ಅಟ್ ಬರ್ತಾ ಹೋಗ್ತಾ ಇರಿ ಅಂತಂದ್ರೆ ಆಯ್ತ್ರಿ ಬರ್ತೇನೆ ಅಂತೇಳಿ ಅಂತಾನೆ. ಹೋಗಿ ಅಟ್ ಹೋಗುದು ಬರುದು ವಾರಕ್ಕೊಮ್ಮೆ 4 ದಿನಕ್ಕೊಮ್ಮೆ ಹೋಗುದು ಬರುದು ಮಾಡಕತ್ತೀನಿ. ಅದೇನೋ ಅನಿವಾರ್ಯ ಕಾರಣದಿಂದ ಅವ್ರ ಮಾಸ್ತರ್ ಕೆಲವು ದಿನ ಬಿಟ್ರು. ಕೆಲವು ದಿನ ಬಿಟ್ರ ನಾವೊಬ್ಬ ಬರಾಕತ್ನಿ. ಹಿಂಗ್ರಿ ಮತ್ತು ಅವ್ರು ಬರೋ ಮಟ್ಟ ನೀವು ಅಟ್ ನಿಮ್ಮ ಪದಗಳನ್ನ ಮಾತುಗಳನ್ನ ಅಟ್ ಕೇಳ್ತಾ ಹೋಗ್ರಿ ಅಂತಂದ್ರು. ಆಯ್ತಪ್ಪ ಅಂತೇಳಿ ನಾನು ಕೆಲವೊಂದು ನಮ್ಮ ಪದ್ಯಗಳನ್ನು ಬಾರ್ಸಾಕತ್ತೀನಿ, ಮಾತನ್ನ ಹೇಳಾಕತ್ತೀನಿ, ಡೈಲಾಗ ಅಥವಾ ಹಿಂಗೆ ತಪ್ಪಿದಲ್ಲಿ ಹಿಂಗೆ ಹೇಳಾಕತ್ತೀನಿ. ಅದು ಅವರ ನಮ್ಮ ಭಾಳ ಬಾಂಧವ್ಯ ಬೆಳಿತೀನಿ. ಹೆಂಗಪ್ಪ ಅಂತಂದ್ರೆ ನಾನು ಒಬ್ಬ ಇವ್ರ ಮಗಾನು ಅನ್ನೋ ರೀತಿಯಾಗ ಅವ್ರು ನನ್ನ ಕೂಡ ನಡ್ಕೊಂಡ್ರು, ನಾನು ಅವ್ರ ಕೂಡ ನಡ್ಕೊಂಡಿ. ಎಲ್ಲ ಈಗ ಇವರು ನಮ್ಮ ಗೋವಿಂದಪ್ಪ ಸಾವ್ಕಾರ, ಆನಂತರ ಮಲ್ಲಪ್ಪಣ್ಣ, ಈ ಮಲ್ಲಪ್ಪಣ್ಣವ್ರು ಇನ್ನೊಬ್ರು ಇದಾರಲ್ಲ ಅವರು, ಆನಂತರ ಎಲ್ಲರೂ ಊರಾಗ ಇವ್ರು ಅನ್ನೋದೇ ನಮ್ಮ ಸಂತರು. ಅವ್ರ ಹೆಸರು ಭಾಳ ಪರಿಚಯ ನನಗಿಲ್ಲ, ಆದ್ರೆ ಬಾಂಧವ್ಯ ಭಾಳ ಐತಿ. ಎಲ್ಲರೂ ಮನ್ಯಾಗು ನಮ್ಮ ಮನೆಗೆ ಊಟಕ್ಕೆ ಬರ್ರಿ, ಇವತ್ತು ನಮ್ಮ ಚಾ ಕುಡೀರಿ, ನಿಮ್ಮ ಚಾ ಕುಡೀರಿ ಅಂತೇಳಿ ಹಿಂಗೆ ಬಾಂಧವ್ಯ ಭಾಳ ಬೆಳಿತಿ. ಹಿಂಗಾಗಿ ಈ ನಾಟಕವನ್ನು ನಾವು ಮಾಡಕ್ಕೆ ಮನಸ್ಸು ಮಾಡಿದೀವಿ. ಸೊ ನಮ್ಮ ಗ್ರಾಮದಲ್ಲಿ ನಾವು ಎಲ್ಲರೂ 5-10 ಜನ ಕೂಡಿಕೊಂಡು ಇದನ್ನ ಒಳ್ಳೇದಾಗತ್ತಲ್ಲ ನಮ್ಮ ಗ್ರಾಮಕ್ಕಂತೇಳಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಆ ಪ್ರಕಾರ ನಾವು ಇದನ್ನ ನಡೆಸಿದ್ದು 1.5 ವರ್ಷ ಆಯ್ತು ಈಗ ಚಾಲು ಮಾಡಿ. ಇದರೊಳಗೆ ಏನೋ ನಮಗೆ ಅನಾನುಕೂಲ ಇದ್ರೂ ಕೂಡ ನಮ್ಮ ಹಿರಿಯರು ಇದನ್ನು ಮಾಡ್ರಿಪ್ಪ ಅನ್ನುವಂಥ ಒಂದು ಮಾರ್ಗದರ್ಶನ ಕೊಟ್ರ. ಆ ರೂಪದೊಳಗೆ ನಾವು ಇದನ್ನು ಮಾಡಕ್ಕೆ ಹತ್ತೇವೆ. ಇವೆಲ್ಲ ಪಾತ್ರಧಾರಿಗಳು ಸಿದ್ಧಾದ್ರು ಮಾಡ್ತೇವಂತ ಸ್ವಯಂ ಪ್ರೇರಣೆಯಿಂದ ಅದ್ರ ನಡುವಟ್ಟು ಎಡತೊಡ್ರ ಬಂತು. ಅವನ್ ಸರಿ ಮಾಡ್ಕೊಂತ ಹೋದ್ವಿ. ಈಗ ನಾಟಕ ಆಡ್ತಾರನ್ನು ತೀರ್ಮಾನಕ್ಕೆ ಬಂದಾರ. ಅದು ನಾಟಕ ಆಡಿಸ್ಬೇಕನ್ನು ಗ್ರಾಮದ ಸಾರ್ವಜನಿಕರ ಅಭಿಪ್ರಾಯ ಭಾಳ ಒತ್ತಾಸೆ ಐತೆ ಅದಕ್ಕೆ ಇದು ನಾಟಕ ತಯಾರು ಮಾಡಕ್ ಪ್ರಯತ್ನ ಮಾಡಕತ್ತೀವಿ. ನಾವು ಎಲ್ಲರೂ ಕೂಡಿಕೊಂಡು ಈ ನಾಟಕವನ್ನು ಆಡಬೇಕಂತ ಹೇಳಿ ನಮ್ಮ ಹಿರಿಯರು ಅವರು ಎಲ್ಲರೂ ಕೂಡ್ಕೊಂಡ ಇದನ್ನ ವರ್ಷಗಟ್ಟಲೆ ನಾವು ಇದನ್ನ ಬಯಸಿ ಆಡಬೇಕನ್ನುವಂತ ಒಟ್ಟು ಕೂಡ್ಕೊಂಡು ಒಂದು ಒಗ್ಗಟ್ಟು ಮಾಡಿಕೊಂಡು ಈ ನಾಟಕವನ್ನು ಆಡಿ ತೋರಿಸ್ಬೇಕನ್ನುವಂತ ಒಂದು ಛಲದಿಂದ ಈ ನಾಟಕವನ್ನು ಆಡುತ್ತೇವೆ. ಈಗ ಹಂಗ ಕೂಡಿ ಕುಂತಾಗ ಪೂಜೆ ಮಾಡಕ್ಕಂತ ಇದು ಮಾಡಿದೀಗ. ಮುಂದೆ ಹನುಮಂತವ್ರ ಗುಡಿದ ಓಪನಿಂಗ್ ಬಂತ. ಅದಕ್ಕೆಲ್ಲ ಹನುಮಂತವ್ರ ಜಾತ್ರೆಗೆ ಆಡೋಣ ಅನ್ಕೊಂತ ಅವತ್ತು ಮುಂದಕ್ಕೆ ದೂಡ್ಕೊಂತ ವರ್ಷಗಟ್ಲೆ ಆಗ್ತದೆ. ಈಗ ಹೊಸಬರು ಅದಾರ, ಮಾಡಿದವರು ಅದಾರ, ಎಲ್ಲರೂ ಕೂಡ್ಯಾರ್ರಿ. ಎಲ್ಲರೂ ಕೂಡಿ ಒಟ್ಟು ಚಂದ ಮಾಡ್ತಾರೆ. ಗೋವಿಂದಪ್ಪನವ್ರ, ಮಲ್ಲಪ್ಪನವ್ರ, ಅಲ್ಲಿ ಸಾಬ, ನಿಮ್ಮನಗೌಡರು, ದೇಸಾರ ಮಾಸ್ಟರ್, ಒಂದು 8 ಮಂದಿ ಕೂಡಿ ಪೂಜೆ ಮಾಡಿದ್ವಿ. ಮುಂದಂಗ ಪಾರ್ಟನ್ಸ್ರಾಗ 10 ಮಂದಿ ಎಟ್ಟು ಹಾಕೊಂತಂಗ ಬೇರೆ ಬೇರೆ ಆಗೋದು. ಈ ನಾಟಕ ಮಾಡೋ ಸಂಬಂಧ ನಮ್ಮ ತಂದೆಯವರಾದಂಥ ಮಲ್ಲಪ್ಪ ಪಡೇಶ್ವರ ಅವರು ದಿನನಿತ್ಯ ಅದನ್ನ ಜಪ ಮಾಡ್ಕೊಂತ ಕುಂತು ಬಿಟ್ಟಾರ. ನಾವು ಏನು ಹೇಳಿದ್ರು ಕೇಳೋದಿಲ್ಲ. ಬರೀ ಅವರು ತಲೆಯಾಗ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಅನ್ನೋ ಒಂದು ನಾಟಕ ಮಾಡ್ಬೇಕಂತೇಳಿ ಭಾಳ ದಿನದಿಂದ ಅವ್ರಿಗೆ ಆಸೆ ಇತ್ತು. ಹಿಂಗಾಗಿ ಅವ್ರ ಗೆಳೆಯರಾದಂಥ ಗೋವಿಂದ ರೆಡ್ಡಿ, ಕೋನ್ ರೆಡ್ಡಿ ಅವರು ಕೂಡಿ ಇದೊಂದು ನಾಟಕ ಹಮ್ಮಿಕೊಂಡು ಎಲ್ಲರೂ ಕೂಡಿ ಮಾಡಕ್ ಕುಂತಾರ. ಭಾಳ ದೊಡ್ಡದು. ಆನಂತರ 2 ಕತೆ ಅದಾವ ಇವು, ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ. ಈ ನಾಟಕ ಮಾಡೋದು ಭಾಳ ಕಷ್ಟ ಐತಿ. ದೌಡ್ ಈಗ ಇದು ಕೆಲವು ನಾಟಕ ಸಾಮಾಜಿಕ ನಾಟಕದಂಗ ದೌಡ್ ಮುಗುದಲ್ಲ, ಪದ್ಯಗಳ ಭಾಳ, ಮಾತುಗಳ ಭಾಳ. ಹಿಂಗಾಗಿ ಇದಕ್ಕೆ ಶ್ರಮ ಭಾಳ ಐತಿ. ಇವರು ಮತ್ತು ಭಾಳ ಶ್ರಮ ವಹಿಸಿದ್ರು. ಭಾಳ ಶ್ರಮ ಅಂದ್ರೆ ಭಾಳ ಶ್ರಮ. ತಮ್ಮ ರೈತಕಿ ಅವ್ರಿಗೆಲ್ಲ ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಪ್ರತಿನಿತ್ಯ ತಾಲೀಮಿನ ಮನೆಗೆ ಬಂದು ನೀವು ಹೇಳ್ಬರ್ರಿ, ನೀವು ಹಾಡಿಸ್ಬರ್ರಿ, ನೀವು ಹೇಳ್ಬರ್ರಿ ಅಂತ ಹೇಳಿ ನಮ್ಗೆ ಭಾಳ ಹಚ್ಚುಗಳವ್ರು. ಭಾಳ ಅಂದ್ರೆ ಭಾಳ ಹಚ್ಚುಗಳವ್ರು. ನಾವು ಅವರಿಗೆ ನಮ್ಮ ಇದಾಗಿ ಅದೊಂದು ನಾಟಕ ರೆಡಿ ಮಾಡ್ಯಾವು. ಇವತ್ತ ನಾವು ಇರುಣಿಕೆ ಒಳಗ್ರಿ ನಮ್ಮ ರೈತೈಕಿಗಳು ಅದನ್ನು ಮಾಡ್ಕೊಂಡೇವಿ. ಆದ್ರೆ ಮನ್ಯಾಗೂ ಕರಿಯಾಗಿ ನಮ್ಮ ಗ್ರಾಮದೊಳಗೆ ಹಿರಿಯರು ಏನು ಮಾರ್ಗದರ್ಶನ ಕೊಟ್ಟರಲ್ಲ, ಆ ರೂಪದೊಳಗೆ ಏನೋ ತ್ರಾಸು ಬಂದೈತೆ ಅಂದ್ರೂ ನಾವು ಅದನ್ನ ಗೆದ್ದಿದ್ದೇವೆ ಅನ್ನುವಂಥದ್ದು ಅವ್ರಿಗೊಂದು ನಾವು ಭಕ್ತಿ ನೀಡೇವಿ.
ಈಗ ಸಾಲಿ ಇಲ್ದವರು ಪ್ರಯತ್ನ ಮಾಡಿ ಕಲ್ತಾರ್ರಿ. ನಾವು ಒಂದೇ ಸಾಲಿ ಕಲ್ತ್ರು ಮತ್ತೆ ಗುರುಗಳಿದ್ದ ಒಂದೊಂದು ಮಾರ್ಗ ಅವ್ರು ಹೇಳ್ಯಾರ ನಾವು ತಿಳ್ಕೊಂಡು ಮಾಡಕ್ ಕುಂತೇವಿ. ಮನ್ಯಾಗ ಮಂದ್ರಿ ಕೊಡ್ತಾರ ಹೋಗ್ಬಾರ್ದು ನಾಟಕದ ಕೂಲಿಗೆ ಅಂತೇಳಿ. ಅಲ್ಲಿ ಕಾಮಿಡಿ ದಾರಿ ಇಲ್ಲಿ ಕಾಮಿಡಿ ಅಲ್ಲ, ಅದೇನ ಗನ್ ಆಪರೇಷನ್ ಆದ್ರೂ ಕೂಡ ಅದನ್ನ ನೋವನ್ನ ಮರೆಮಾಚಿ ನಾವು ಇಲ್ಲಿ ನಾಟಕ ಆಡ್ಬೇಕನ್ನೋ ಒಂದು ಹುಮ್ಮಸ್ಸಿಂದ ಬಂದೇವಿ ಅಂತ ಹೇಳ. ಇವ್ರು ಹೇಳಿದ್ರ ನಾನು ಇದಕ್ಕೆ ಹೇಳ್ತಿದ್ದೆ. ನಮ್ಮ ನಾಳೆ ಈ ಹನುಮಂತ ದೇವರ ಮಾರುತೇಶ್ವರ ಗದ್ದಿಗೋಸ್ಕರಕ್ಕಾಗಿ ನಾವೆಲ್ಲರೂ ಕೂಡ್ಕೊಂಡು ಹಿರಿಯರೆಲ್ಲ ಕೂಡ್ಕೊಂಡು ನಾವು 12 ಮಂದಿ ನಾಟಕದ ಪ್ರಸಿದ್ಧರೆಲ್ಲ ಕೂಡ್ಕೊಂಡು ಇದೊಂದು ಹೇಮರೆಡ್ಡಿ ಮಲ್ಲಮ್ಮನ ನಾಟಕವನ್ನು ಆಡಬೇಕಂತೇಳಿ ನಮ್ಮ 12 ಮಂದಿ ಎಲ್ಲ ಕೂಡ್ಕೊಂಡು ನಾವು ಇದೊಂದು ನಾಟಕದ ಒಂದು ಆಡಿ ತೋರಿಸ್ಬೇಕಂತೇಳಿ ನಮ್ಮ ಮನೆಯಲ್ಲಿ ಕಲ್ಪನೆ ಇದೆ. ನನ್ನ ಪಾತ್ರ ಮಾದೇವಿ. ನನ್ನ ಪಾತ್ರ ನಾಗಮ್ಮ. ಈ ನಾಟಕ ಹಚ್ಚಬೇಕಾದ್ರೆ ಎಲ್ಲರೂ ಮಾತಾಡಿದ್ವಿ. ಮಾತಾಡಿ ಕಾಸ ಆಮ್ಯಾಗ ಏನ್ ಮಾಡಿದ್ವಿ, ನಮ್ಮ ನಾಟಕ ಹಚ್ಚಿ ಆಡಿದ್ರೆ ಅದನ್ನ ಆಡಬೇಕಂತ ಹೇಳಿ ನಾಟಕ ಕೊಟ್ಟರೆ ಕೂತ್ಕೊಂಡು ಪೂಜೆ ಮಾಡಿದ್ವಿ. 1 ವರ್ಷ ಆತ. ಆಮ್ಯಾಗ ನಮ್ಮ ಅವ್ರಿಗೆ ಮಲ್ಲಿಕಾರ್ಜುನ ಪಾಠ ಮಾಡಿದ್ರೆ ನಾನೇನು ಮಾತು ಕಲಿಸ್ತೀನಿ ಅಂತೇಳಿ ಇದನ್ನ ಮಾಡಿದ್ವಿ ಅವ್ರಿಗೆ. ಆ ಪ್ರಕಾರ ಅವ್ರ ಮಾತು ಕಲಿಸಿ ನಾವು ಇದನ್ನ ಮಾಡಿದ್ವಿ. ನಾವು ಇಲ್ಲಿ ಬರ್ಬೇಕಾದ್ರ ಕಾರಣ ಕಾಲವಾಡದ ಮಾದೇವಪ್ಪ ಅವರು ಹಾಗೂ ಮತ್ತೆ ಶರವಂತಿ ಅವರು ಇವರೆಲ್ಲರೂ ಕೂಡಿ ಹುಬ್ಳಿ ಸೈಯದ್ ಮಾಸ್ತರ್ ಅವರೆಲ್ಲರೂ ಕೂಡಿ ನಮ್ಮ ಕುಬ್ಯಾಳ ಗ್ರಾಮಕ್ಕೆ ಕಳಿಸಿದ್ರು. ಅವರು ಬಂದು ನಮಗೆ ಒಂದು ಭಿನ್ನ ಮಾಡ್ಕೊಂಡು ಹಂಗಾರೆ ಬರ್ಬೇಕ್ರಿಪ್ಪ ನಮ್ಮ ಊರಿಗೆ ನಾಟಕ ಕಳ್ಸಕ್ಕೆ ಅಂತ ಹೇಳಿದ್ರು. ಆಯ್ತ್ರಪ್ಪ ನೀವು ಅಂದ ಪ್ರಕಾರ ನಾವು ಬರ್ತೇವೆ ಅಂತ ಹೇಳಿದ್ವಿ, ಬಂದ್ವಿ. ಈಗ ಆ ಪ್ರಕಾರ ನಾವು ಕಲಿಸೇವಿ. ಮುಂದೆ ಈಗ ಮಾರುತಿ ದೇವಸ್ಥಾನದ ಅವರ ಒಂದು ಈ ಇದರ ಸ್ಥಾಪನೆಗಾಗಿ ಅವರ ನಿಮಿತ್ತ ಆಡುವಂಥವ್ರು ಇದ್ದಾರೆ. ಅದನ್ನ ನೀವು ನೋಡಲಿಕ್ಕೆ ಬರಬೇಕು. ನಾವು ಒಳ್ಳೆ ತರಬೇತಿ ಕೊಡ್ತಾ ಇದ್ದೀವಿ ಇವ್ರಿಗೆಲ್ಲ. ಏನೋ ಒಂದೊಂದು ದಿವಸ ಅವರೆಲ್ಲ ಭಾಳ ಕಷ್ಟದಿಂದನೂ ಅವರು ಇಲ್ಲಿ ಬಂದು ನಮ್ಮನ್ನ ಕೆಲವೊಂದಿಷ್ಟು ಭಾಳ ಉಪಚಾರ ಮಾಡಿ ಏನೇನೋ ಒಂದು ಥರದಿಂದ ನಮ್ಮನ್ನ ಉಪಚಾರ ಮಾಡಿ ಈ ನಾಟಕ ಕಲಿಯಾಕ ಒಂದು ಕಾರಣೀಭೂತರಾಗ್ಯಾರ. ಇದು ದಿನಾಲು ಅವರಿಗೆ ಪಾಠ ಹೇಳ್ಕೊಂತ ಒಂದೊಂದು ಥರದಿಂದನೂ ಅವರವರ ಕೆಲ ಮಟ್ಟ ಉನ್ನತ ಮಟ್ಟಕ್ಕೆ ಅವರು ಏರುವಂಗ ಆಗ್ಯಾರ. ಈಗ ಸದ್ಯ ಹೆಂಗ್ರಿಪ್ಪ ಅಂದ್ರೆ ಯಾವ ಥರದಿಂದನೂ ಅವ್ರ ಹಿಂದಕ್ಕೆ ಸರಿಯುವಂಥ ಪೊಸಿಷನ್ ಏನೂ ಇಲ್ಲ. ಈಗ ಸದ್ಯ ಅವರೆಲ್ಲ ನಾಟಕ ಆಡುವಂಥ ಪರಿಸ್ಥಿತಿ ಒಳಗೆ ಬಂದಿದ್ದಾರೆ. ಇದಕ್ಕಿನ್ನ ಮತ್ತೆ ಇನ್ನೇನಾರ ಹೆಚ್ಚಿಗೆ ಹೇಳಿದ್ರಪ್ಪ ಅಂತಂದ್ರೆ ಅವರೆಲ್ಲರೂ ಯಾವ ಮಟ್ಟದಲ್ಲಿ ಅದಾರ ಈಗ ಸದ್ಯ ನೀವು ನೋಡ್ತಾ ಇದ್ದೀರಿ. ಅದನ್ನು ನೀವು ಹೇಳ್ಕೊಂಡು ಇನ್ನು ಮುಂದೆ ಮಾಡ್ಕೊ.